ಈಗ ಮನೇಲಿ ಒಬ್ರೊಬ್ರಿಗೆ ಎಲ್ಲರೂ ಹೋಗಿರ್ತಾರೆ, ಒಬ್ರೊಬ್ರು ಗೊತ್ತಿರಲ್ಲ, ಕೆಲವೊಬ್ರು ಗೊತ್ತಿರ್ತಾರೆ, ಇನ್ನು ಕೆಲವೊಬ್ರು ತುಂಬಾ ಸ್ಟ್ರೇಂಜರ್ಸ್ ಅಂತಾನೆ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ಎಮೋಷನಲ್ ಸಪೋರ್ಟ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಅದು ನಿಮಗೆ ಸಿಗ್ತಾ ಇತ್ತಾ ಮನೇಲಿ? ಲೋನ್ಲಿ ಫೀಲ್ ಏನಾದ್ರು ಆಗ್ತಾ ಇತ್ತಾ? ಇಲ್ಲ ಆಕ್ಚುಲಿ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ರು ಬಿಗ್ ಬಾಸ್ ಮನೇಲಿ. ಹೋಗಿ ನೋಡಿದಾಗ ನನ್ಗೆ ಒಂದ್ ಸ್ವಲ್ಪ ಶಾಕ್ ಕೂಡ ಆಯ್ತು, ಹಾಗೆ ಒಂದ್ ಸ್ವಲ್ಪ ಖುಷಿನೂ ಆಯ್ತು. ಫಾರ್ ಎಕ್ಸಾಂಪಲ್ ಶಿಶಿರ್ ಅವರು ಮುಂಚೆಯಿಂದಾನು ಗೊತ್ತಿದ್ರು, ನಾನು ಅವ್ರ ಜೊತೆಗೆ ಒಂದ್ ಸಿನಿಮಾ ಕೂಡ ಮಾಡಿದ್ದೆ. ಅಂಡ್ ಆಕ್ಚುಲಿ ಭವ್ಯ ಅವರು ನನ್ಗೆ ಹೊರಗಡೆಯಿಂದಾನೇ ಪರಿಚಯ. ಒಂದೇ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿರ್ತೀವಿ, ಒಂದಷ್ಟು ಜನ ಗೊತ್ತಿರೋರು ಇದ್ರು. ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು, ಶಿಶಿರ್ ಅವ್ರು ತುಂಬಾ ಕ್ಲೋಸ್ ಆದ್ರು, ಧರ್ಮ ಅವ್ರು ಕ್ಲೋಸ್ ಆಗ್ತಾರೆ, ಮೋಕ್ಷಿತಾ ಅವರು ಕ್ಲೋಸ್ ಆಗ್ತಾರೆ. ಸೊ ನಮ್ಮಿಬ್ರ ನಮ್ 3 ಜನ ಮಧ್ಯೆ ಇದ್ದಿದ್ದ ಬಾಂಡಿಂಗ್ ಆಗಿರ್ಬೋದು, ಎಮೋಷನಲ್ ಸಪೋರ್ಟ್, ಒಬ್ರಿಗೊಬ್ರು ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು. ಸೊ ಅದೆಲ್ಲ ನಡೀತಾ ಇತ್ತು. ಎಮೋಷನಲ್ ಸಪೋರ್ಟ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಆಕ್ಚುಲಿ. ಸೊ ಬಟ್ ಆ ಒಂದು ಎಮೋಷನಲ್ ಸಪೋರ್ಟ್ ಇಲ್ಲ ಅಂದ್ರೆ ನೀವು ಟಾಸ್ಕ್ ಕೂಡ ಪರ್ಫಾರ್ಮ್ ಮಾಡಕ್ ಆಗಲ್ಲ, ಮನೇಲಿ ಜಾಸ್ತಿ ದಿನ ಉಳಿಯೋಕ್ಕೂ ಆಗಲ್ಲ ಆಕ್ಚುಲಿ. ಅದ್ ಬೇಕೇ ಬೇಕಾಗುತ್ತೆ. ಸೊ ಈಗ ಆ ಮನೆ ಸಿಗ್ತಾ ಇಲ್ಲ, ಎಮೋಷನಲ್ ಸಪೋರ್ಟ್ ಯಾರಿಗೋ ಒಬ್ರಿಗೆ ಸಿಗ್ತಾ ಇಲ್ಲ, ತುಂಬಾ ಅವರು ಮಿಸ್ ಮಾಡ್ಕೊಳ್ತಾ ಇದಾರೆ, ತುಂಬಾ ಲೋನ್ ಆಗಿದ್ದಾರೆ, ಅವರು ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಮನೇಲಿ ಯಾರು ಇರಬಹುದು ಬಿಗ್ ಬಾಸ್ ಮನೇಲಿ ನಿಮ್ಗೆ ಅನ್ಸಿದ್ರ ಮಟ್ಟಿಗೆ ಅವ್ರಿಗೆ ತುಂಬಾ ಬೇಕು ಎಮೋಷನಲ್ ಸಪೋರ್ಟ್ ಅಂತಂದ್ರೆ? ಇವಾಗ ಸದ್ಯಕ್ಕೆ ಆತರ ಯಾರು ಕಾಣಿಸ್ತಾ ಇಲ್ಲ ನನಗೆ. ಎಲ್ರಿಗೂ ಎಮೋಷನಲ್ ಸಪೋರ್ಟ್ ಒಬ್ರೊಬ್ರು ಇದ್ದಾರೆ. ಓಕೆ, ಬಟ್ ಚೈತ್ರನ್ ವಿಷಯಕ್ಕೆ ಬಂದ್ವಿ ಅಂದ್ರೆ ಒಬ್ರು ಕಾನ್ಸ್ಟೆಂಟ್ ಆಗಿ ಒಬ್ರು ಫ್ರೆಂಡ್ ಮಾಡ್ಕೊಂಡಿಲ್ಲ ಚೈತ್ರ. ಒಂದ್ಸಲ ನಿಮ್ ಜೊತೆ ಕ್ಲೋಸ್ ಆಗ್ತಾರೆ, ಒಂದ್ಸಲ ಮೋಕ್ಷಿತಾ ಜೊತೆ ಕ್ಲೋಸ್ ಆಗ್ತಾರೆ, ಒಂದ್ಸಲ ಭವ್ಯನ್ ಜೊತೆ ಕ್ಲೋಸ್ ಆಗ್ತಾರೆ. ಸೊ ಎಲ್ಲೋ ಒಂದ್ ಕಡೆ ತುಂಬಾನೇ ಮೆಸ್ಅಪ್ ಮಾಡ್ಕೊಂಡ್ಬಿಟ್ರೆ ನಾವು ಬಿಗ್ ಬಾಸ್ ಮನೇಲಿ ಅವರು ಅಂತ ಅನ್ಸುತ್ತೆ. ಹೌದು, ನನ್ಗೂ ಹಾಗೆ ಅನ್ಸುತ್ತೆ. ಬಿಕಾಸ್ ಅವರು ಒಂದಿನ ಇರೋ ರೀತಿ ಇನ್ನೊಂದಿನ ಇರಲ್ಲ. ಅವ್ರ ಮತ್ತೆ ನನ್ನ ಮಧ್ಯೆ ಬಾಂಡಿಂಗ್ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ. ಇನ್ಫ್ಯಾಕ್ಟ್ ಜಗಳಗಳಾಗಿರುತ್ತೆ, ನಾನು ಅದೇ ಹೇಳೋದು, ಲೈಕ್ ಆ ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ಜೊತೆಗೇನೆ ನಾವು ಜಗಳ ಆಡ್ಬೇಕು, ಅವ್ರ ಜೊತೆಗೆ ನಾವು ಫ್ರೆಂಡ್ಶಿಪ್ ಕೂಡ ಮಾಡ್ಕೊಬೇಕು. ಬಟ್ ಹೀಗಿರುವಾಗ ಚೈತ್ರ ಅವ್ರ ಕಾಂಟ್ರಡಿಕ್ಟರಿ ಪರ್ಸನಾಲಿಟೀಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಕಷ್ಟ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ಅಥವಾ ಅದು ಸ್ಟ್ರಾಟಜಿನೋ ಅವ್ರದ್ದು ಏನ್ ಗೊತ್ತಾಗ್ತಾ ಇಲ್ಲ. ಮೇ ಬಿ ಸ್ಟ್ರಾಟಜಿನೇ ಅನ್ಸುತ್ತೆ, ಅಷ್ಟು ದಡ್ರು ಅಲ್ಲ ಅವರು. ಸಿಕ್ಕಾಪಟ್ಟೆ ಒಳ್ಳೆ ಗೇಮ್ ಆಡ್ತಾ ಇದಾರೆ ಅಂತಾನೆ ಹೇಳ್ಬೋದು.